ತಿಪಟೂರಿನಲ್ಲಿ ಹಾಲು ಉತ್ಪಾದಕರ ಸಂಘದ ಚುನಾವಣೆ. ಟಕ್ಕರ್ ಕೊಟ್ಟು ಗೆದ್ದು ಬೀಗಿದ ಕರಡಿ ದೇವರಾಜು ಬಣ. ತಿಪಟೂರು ತಾಲೂಕಿನ ಶಿವಪುರ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆ ನಡೆದಿದ್ದು 15 ಸದಸ್ಯರ ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಕರಡಿ ದೇವರಾಜು ಬಣದ ಸುಮಾರು 11ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಭರ್ಜರಿ ಜಯ ಸಾಧಿಸಿದ್ದು, ರೈತರು ಮತ್ತೊಮ್ಮೆ ದೇವರಾಜು ಬಣಕ್ಕೆ ಸಂಪೂರ್ಣ ಬೆಂಬಲವನ್ನ ನೀಡಿದ್ದಾರೆ. ಗೆದ್ದ ಅಭ್ಯರ್ಥಿಗಳಿಗೆ ಹೂವಿನ ಹಾರ ಹಾಕಿ ಬೆಂಬಲಿಗರು ಶುಭ ಕೋರಿದ್ರು. ಇನ್ನು ಈ ವೇಳೆ ಕರಡಿ ದೇವರಾಜ್ ಅವರು ಮಾತನಾಡಿ, ಹಾಲು ಉತ್ಪಾದಕರ ಸಹಕಾರ ಸಂಘಗಳು ರೈತರ ಹಿತವನ್ನ ಕಾಪಾಡುವ ಕೆಲಸ ಮಾಡಬೇಕು. ಅಲ್ಲದೆ ಹೊಸದಾಗಿ ಆಯ್ಕೆಯಾದ ನಿರ್ದೇಶಕರು ಹಾಲು ಉತ್ಪಾದಕರ ಸೇವೆಯಲ್ಲಿ ತೊಡಗಿಕೊಂಡು ಸರ್ಕಾರದಿಂದ ದೊರೆಯುವ ಎಲ್ಲಾ ಸೌಲಭ್ಯಗಳನ್ನು ರೈತರಿಗೆ ತಲುಪಿಸುವ ಕೆಲಸ ಮಾಡಬೇಕು ಎಂದಿದ್ದಾರೆ. ಈ ಸಹಕಾರ ಸಂಘದಲ್ಲಿ ರಾಜಕೀಯ ಪ್ರೇರಿತವಾಗಿ ಆಡಳಿತಾಧಿಕಾರಿಗಳನ್ನ ನೇಮಿಸಿದ್ರು. ಯಾವುದೇ ಸಂಘ ಲೋಪದೋಷ ಇಲ್ಲದಿದ್ರು ಈ ಕ್ರಮ ಕೈಗೊಂಡಿದ್ರು. ಗ್ರಾಮಸ್ಥರೆಲ್ಲ ಎಚ್ಚೆತ್ತು ಅದರ ಬಗ್ಗೆ ಪ್ರಶ್ನೆ ಮಾಡೋದಕ್ಕೆ ಚುನಾವಣೆ ನಡೆದು ಎಲ್ಲರೂ ಒಮ್ಮತವಾಗಿ ಆಯ್ಕೆ ಆಗಿದ್ದಾರೆ. ಈ ನಿರ್ದೇಶಕರು ಇನ್ನು ಮುಂದೆ ಉತ್ತಮವಾದ ಸೇವೆ ಸಲ್ಲಿಸಿ ಸಂಘವನ್ನು ಅಭಿವೃದ್ಧಿಪಡಿಸಬೇಕು. ಹಾಗೂ ಸಂಘದ ಈ ಹಾಲು ಉತ್ಪಾದಕರ ತುಮಕೂರು ಹಾಲು ಉತ್ಪಾದಕ ನಿರ್ದೇಶಕರಾದ ಪ್ರಕಾಶ್ ಅವರು ಪಕ್ಷಾತೀತವಾಗಿ ಪರಿಗಣಿಸದೆ ಸಂಘಕ್ಕೆ ಅಭಿವೃದ್ಧಿಗೆ ಎಲ್ಲ ರೀತಿಯಲ್ಲೂ ಸಹಕಾರ ನೀಡಬೇಕು ಅಂತ ಹೇಳಿ ಸಂಘದ ಸದಸ್ಯರ ಪರವಾಗಿ ಅವ್ರ ಕೇಳ್ಕೊಳ್ತೀವಿ. ಇನ್ನು ಮುಂದೆ ಗ್ರಾಮದಲ್ಲಿ ಉತ್ತಮವಾದ ಸಂಘ ಅಭಿವೃದ್ಧಿ ಮಾಡಿಕೊಂಡು ಒಳ್ಳೆ ಬೆಳವಣಿಗೆ ಮಾಡಲಿಕ್ಕೆ ಈ ಸಂದರ್ಭದಲ್ಲಿ ಹೇಳ್ಬಿಟ್ಟು ಎಲ್ಲ ಸದಸ್ಯರನ್ನು ಅಭಿನಂದಿಸ್ತಾ ಇದ್ದೀವಿ. ಇನ್ನು ನಿರ್ದೇಶಕರಾಗಿ ಆಯ್ಕೆಯಾದ ಪಿಬಿ ಮಂಜುನಾಥ್ ಮಾತನಾಡಿ, ಇಲ್ಲಿ ಯಾವುದೇ ಬಣ್ಣ ರಾಜಕೀಯವಿಲ್ಲದೆ ಎಲ್ಲರೂ ಕೂಡ ರೈತರ ಹಿತ ಕಾಪಾಡುವ ಕೆಲಸ ಮಾಡಬೇಕು. ಸರ್ಕಾರದ ಎಲ್ಲಾ ಸೌಲಭ್ಯಗಳನ್ನ ಪ್ರತಿಯೊಬ್ಬ ರೈತನಿಗೂ ತಲುಪಿಸುವಲ್ಲಿ ನಾವು ಶ್ರಮಿಸುತ್ತೇವೆ ಎಂದು ಭರವಸೆಯನ್ನ ನೀಡಿದ್ರು. ಸಹಕಾರ ಸಂಘದಲ್ಲಿ ಈಗ ನೂತನವಾಗಿ ನಾವೆಲ್ಲರೂ ಕೂಡ ಆಯ್ಕೆಯಾಗಿದ್ದೀವಿ. ಇಲ್ಲಿ ಯಾವುದೇ ರೀತಿ ರಾಜಕೀಯ ಮಾಡದಲೆ ಪ್ರತಿಯೊಬ್ಬ ರೈತರಿಗೂ ಕೂಡ ಏನು ಒಂದು ತಲುಪಿಸ್ಬೇಕು, ಸರ್ಕಾರದಿಂದ ಬರೋಂಥ ಸವಲತ್ತುಗಳನ್ನ ಯಾವುದೇ ರಾಜಕೀಯ ಮಾಡದಲೆ ಪ್ರತಿಯೊಬ್ಬನಿಗೂ ತಲುಪಿಸ್ತೀವಿ. ಇಂದಿನ ಆಡಳಿತಕ್ಕಿಂತ ಈ ಆಡಳಿತ ಇನ್ನೂ ಉತ್ತಮವಾಗಿ ನಡೆಸ್ತೀವಿ ಅಂತೇಳಿ ನಾವು ಭರವಸೆಯನ್ನ ಕೊಡ್ತಾ ಇದ್ದೀವಿ. ಇನ್ನು ಈ ವೇಳೆ ನಿರ್ದೇಶಕರಾಗಿ ಆಯ್ಕೆಯಾದ ಶಾಂತರಾಜು, ಬಿಪಿ ಮಂಜುನಾಥ್, ಯತೀಶ್, ಚಿಕ್ಕಮ್ಮ, ಮಹಲಿಂಗಯ್ಯ, ಸುಜಾತ, ಮಹಾಲಕ್ಷ್ಮಿ, ಗೌರಮ್ಮ, ಕೃಷ್ಣಯ್ಯ ಸೇರಿದಂತೆ ಹಲವರು ಹಾಜರಿದ್ದರು. ಕಿರಣ್, ಪ್ರಜಾಶಕ್ತಿ ಟಿವಿ, ತಿಪಟೂರು.